ಫಾಸ್ಟಾಗಿ ಹೋದರೆ ಹಿಂಗೆ ನಿಧಾನಕ್ಕೆ ಹೋಗಬೇಕು. ನಾನು ನಿಧಾನಕ್ಕೆ ನಡೀತಾ ಇದ್ದೀನಿ. ನಮ್ಮ ಅಮ್ಮನ ನಿಧಾನ ಫಾಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ನಾನು ಆನ್ ಆಗೈತೆ ಸೌಂಡು. ಈ ಹಾಸ್ಪಿಟ್ಲಲ್ಲಿ ಇವೆಲ್ಲ ಸೌಂಡ್ ಕೇಳಿದ್ರೆ ಭಯ ಆಯ್ತದೆ ಬಂದಿತ್ತು. ನಮಗೆ ಒಬ್ಬರಿಂದ ನನಗೆ ವಿಷಯಗಳು ಗೊತ್ತಾಯ್ತು. ಅದು ಏನು ಮಾಡಿದ್ದೀನೋ ನಾನಂತೂ. ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ನ ನಾನು ತಿಂಡಿ ಆದಮೇಲೆ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಇವತ್ತು ಇನ್ನೂ ವೆದರು ಇನ್ನು 6 o'clock ಆಗುತ್ತಲ್ಲ ಸಂಜೆ. ಇದು ಒಂದು ಮಧ್ಯಕ್ಕೆ ಹೇಳೋದು ಬ್ಯಾಲೆನ್ಸ್ ಇತ್ತು. ನಾನಿವಾಗ ಹೆಂಗೋ ಇರಿಸಿಯಾಗಿ ಹೋಗ್ಬೇಕಿತ್ತು, ಅದಕ್ಕೋಸ್ಕರನೇ ಇವತ್ತು ಜಲ್ದಿ ಅಂಗಡಿ ತೆಗಿಬೇಕು. ಅದಕ್ಕೋಸ್ಕರ ಎಲ್ಲ ಅಂಗಡಿ ತೆಗೆದೆಲ್ಲ ಹೋಗ್ಬಿಟ್ಟು ಮಮ್ಮಿನ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಇನ್ನೂ ನೀಟಾಗಿ ಇದಿಲ್ಲ. ಆಲೆ ಸೋನೆ ಬರ್ತೈತೆ. ನೆನ್ನೆ ಎಲ್ಲ ಮಳೆ ಒಯ್ದೈತೆ. ಇನ್ನೂ ಆಲೆ ರೆಡಿ ಆಗೈತೆ ಸೋನೆ ಬರೋಕ್ಕೆ. ಅದು ಮುಂಚೆ ಕರ್ಕೊಂಡು ಹೋಗ್ಬಿಟ್ಟು ಬರಬೇಕು. ಇದಾಯ್ತು, ಮನೆಗೆ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಹೋಗ್ಬೇಕು. ಮತ್ತಿನ್ನೂ ಬಿಸಿಲೇ ಬಂದಿಲ್ಲ. ಫುಲ್ ಡೌನಲ್ಲೈತೆ. ಪೆಟ್ರೋಲ್ ಹಾಕ್ಸ್ಕೊಂಡು ಏನಿದು ಸೌಂಡು? ಟೈರ್ದು ಅಯ್ಯ, ನೀನು ಹಿಂಗೆ ಬರ್ತೈತೆ ಸೌಂಡು. ಟೀಪೆಲ್ಲ ಹಚ್ಚೋದ್ರು ಅನಿಸುತ್ತೆ. ಹಚ್ಚೋರೆ. ಗಾಡಿ ಈಚೆ ಸ್ಟಾರ್ಟ್ ಇದೆ. ರೇಷನ್ ಕಾರ್ಡ್ ಜೆರಾಕ್ಸ್ ಬೇಕಿತ್ತು. ಜೆರಾಕ್ಸ್ ಹಾಕ್ಸ್ಕೊಂಡು ಜರ್ಕಿನ್ ಹಾಕೊಂಡು ಹೊರಡ್ತೀವಿ. ಇನ್ನೇನು ಆಗಲೇ ಹೋಗ್ಬೇಕಿತ್ತು 10 ನಿಮಿಷ ಮುಂಚೆನೇ. ಆದ್ರೂ ಟೈಮ್ ಆಗಿಬಿಟ್ಟಿದೆ. 8:55 ಆಗೈತೆ. ಬಟ್ ಏನಾಗಲ್ಲ, ಹೊರಡ್ತೀವಿ. ಟೈಮ್ ಆದರೂ ದೀಪ ಎಲ್ಲ ಹಚ್ಬಿಟ್ಟು ಹೋಗ್ಬೇಕು. ಆರಾಮ ಟೈಮ್ ಆಯಿತು. ಇಲ್ಲೂ ದೀಪ ಹಚ್ತವೆ. ಗಾಡಿ ಸ್ಟಾರ್ಟಲ್ಲಿ ಐತೆ. ಫೋನ್ ಬಿಟ್ಬಿಟ್ಟಿದೆ ಹೀಗೆ ತೋರಿಸೋಷ್ಟಲ್ಲಿ. ಗೈಸ್ ಕರ್ಕೊಂಬಂದೆ. ಗಾಡಿ ನಿಲ್ಲಿಸಿ ಅವ್ರು ಚೀಟಿ ತಗೋಕೆ ಹೊರಗಡೆ ಇಲ್ಲಿ. ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ತೊಳೋರು ಮಾತ್ರ ಹೋಗಬೇಕು. ತುರ್ತು ಚಿಕಿತ್ಸೆ ಮತ್ತು ವಾರ್ಡಿಗೆ ದಾರಿ. 1.5 hour ಕಾಯ್ದಿದ್ದಕ್ಕೆ ಈಗ ಬಂದರು. ರೂಮ್ ನಂಬರ್ ಆ ಕಡೆ ಇರೋದು, ರೈಟ್ ಸೈಡ್ ಅನಿಸುತ್ತೆ. ಒಂದು ಕಡೆ ಬಂದರೆ ಒಂದು ಕಡೆ ಹೋಗಿ ಅಂತ. ಇಲ್ಲೋಗಿ ಅಂತಾರೆ, ಇಲ್ಲೋರು ಅಲ್ಲೋಗಿ. 32 ಎಲ್ಲ ಹುಡ್ಕೋತೀರ ನಾವು. ಹಾಂ, ಇದೇ ಕಡೆ ನಮ್ಮ ಹಾಸ್ಪಿಟ್ಲು ಒಳಗಡೆ ಹೋಗ್ಬೇಕಷ್ಟೇ. ಅದೇ ಒಳಗಡೆ ಟ್ರೀಟ್ಮೆಂಟ್ ಮಾಡ್ತಾರಲ್ಲ. ನಾನು ಆನ್ ಆಗೈತೆ ಸೌಂಡು. ಈ ಹಾಸ್ಪಿಟ್ಲಲ್ಲಿ ಇವೆಲ್ಲ ಸೌಂಡ್ ಕೇಳಿದ್ರೆ ಭಯ ಆಯ್ತದೆ ಬಂದಿದ್ದ ತಕ್ಷಣ. ನಾನು ಆನಲ್ಲಿ ಬಿಟ್ಬಿಟ್ಟು ಹೋಗೋರು. 32 ಈಚೆ ಕೂತ್ಕೋಬೇಕಂತ ಕರ್ಕೊಂಡು ಹೋಗೋದೆ. ಇಲ್ಲ ಅವರೇ ಕಾಣಿಸಲ್ಲ. ಅದಕ್ಕೆ ಈಚೆ ಬಂದು ಕೂತಿದ್ದೀನಿ. ಮುಗ್ದಾದ್ಮೇಲೆ ಒಳಗೆ ಹೋಗ್ತೀನಿ. ಫಾಸ್ಟಾಗಿ ಹೋದರೆ ಹಿಂಗೆ ನಿಧಾನಕ್ಕೆ ಹೋಗಬೇಕು. ನಾನು ನಿಧಾನಕ್ಕೆ ನಡೀತಾ ಇದ್ದೀನಿ. ನಮ್ಮ ಅಮ್ಮನ ನಿಧಾನ ಫಾಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ಟು ಇದಕ್ಕೊಂದು ರಿಪೋರ್ಟ್ ಹಾಕ್ಸ್ಕೊಂಡು ಹೋಗೋಕ್ಕಷ್ಟೇ. ತಿಂಡಿ ಇಲ್ಲೇ ಹೋಟ್ಲಲ್ಲಿ ತಗೊಂಡು ಹೋಗ್ತೀನಿ ನಾನು. ಇದಾಯಿತು. ಇನ್ನೂ ಅಲ್ಲೇನೋ ರೂಮಲ್ಲಿ ವೆಯ್ಟ್ ಮಾಡಿಸ್ತಾವ್ರು. ನಾನು ಅದಕ್ಕೇಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಬರೋದು ಸಖತ್ ಲೇಟ್ ಆಗೋಯ್ತು. 9ಗೆ ಬಂದಿದ್ದು 11 ಆಗೋಗೈತೆ ಟೈಮ್ ಮಾಡಿ. ಅವ್ರು ಬರೋವ್ರಿಗೆ ವೆಯ್ಟ್ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಯಾವಾಗ ಬರ್ತಾರೋ ಕಾಯ್ತಾ ಇರ್ತೀನಿ ಇಲ್ಲಿ ಕೂತ್ಕೊಂಡು. ಅವ್ರು ಬಂದಾಗ ಎದ್ಬಿಟ್ಟು ಹೋಗೋದು ಅಷ್ಟೇ. ತಿಂಡಿ ಮೇಲೆ ಮಾಡಿಲ್ಲ. ಕೂತ್ಕೊಂಡು ಹೋಗ್ತಾ ಇದ್ದೀನಿ ಕರ್ಕೊಂಡು. ಈಗ ರೋಡಲ್ಲಿ ಬರೀ ಗಾಡಿ ಸೌಂಡ್ ಎರಡೇ ಕೇಳಿಸ್ತಾ ಇರ್ತದೆ. ವಾಯ್ಸ್ ಕೇಳಿಸ್ತಾ ಇರಲ್ಲ ಅಷ್ಟು. ಏನು 3 ಕಿಲೋಮೀಟ್ರ್ ಹೋದರೆ ಮನೆಯೇ ಬಂದ್ಬಿಡ್ತಾರೆ. ಅಲ್ಲಿ ತಿಂಡಿ ಸಿಗದೆ ಕತ್ಬಳ್ಳಿಯಲ್ಲಿ ಲಾಸ್ಟ್ ನನಗೆ ಅನಿಸುತ್ತೆ ಗಾಡಿ ಹಾಕ್ಬಿಡ್ತೀನಿ. ತಿಂಡಿನೇ ಸಿಗಲಿಲ್ಲ. ಇವಾಗ ನಮ್ಮೂರಲ್ಲೇ ತಂದು ಅಲ್ಲಿ ಇಡ್ಲಿ ಸಿಕ್ತು. ಮಮ್ಮಿ ಹೆಂಗೋ ಇಡ್ಲಿ ತೊಗೊಂಡು ಬಂದ್ವಿ. ಇಲ್ಲಿ ಪಲಾವ್ ನಾನು ಮನೆಯಲ್ಲೇ ತಿನ್ನಲ್ಲ. ಈಗೇನು ಮಾಡೋಕ್ಕಾಗಲ್ಲ. ಸಿಕ್ಕಿದ್ದು ತಗೊಂಬರ್ಬೇಕು. ಪಲಾವ್ ಬೇಕೇನಮ್ಮ? ಏನು ಔಷಧಿ ವಾಸನೆ? ಅದೇ ನಂಗೆ ಸ್ಪ್ರೇ ಮಾಡೋರಲ್ಲ, ಅದರೇ ಸ್ಮೆಲ್ ಅನಿಸುತ್ತೆ. ಯಾವುದೋ ಹಾಕೋರು. ಎಷ್ಟು ತಿಂಡಿ ಆಯಿತು. ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ. ಅಲ್ಲಿ ನಾವು ಟ್ಯಾಬ್ಲೆಟ್ ತೊಗೋಬೇಕಿತ್ತು. ಬಟ್ ಇಲ್ಲ ಟ್ಯಾಬ್ಲೆಟ್ಸ್. ಅದಕ್ಕೋಸ್ಕರನೇ ಇಲ್ಲ. ಈಗ ಅಂಗಡಿ ಹತ್ರ ಹೋಗ್ತೀನಿ. ಬಾಯ್ಸ್ ಎಲ್ಲ ಇರ್ತಾರೆ. ಇವತ್ತು ಸಂಡೇ ಅಲ್ಲ. ಯಾರು ಅವರೋ ಇಲ್ಲೋ ಗೊತ್ತಿಲ್ಲ. ಹೋಗ್ತೀನಿ ನಾನು. ಬಾಯ್ಸ್ ಇವಾಗ ಊಟ ಮಾಡೋಕ್ಕೆ ಅಂತ ಬಂದೆ. ಮಮ್ಮಿ ಮಲಗಿದ್ದಾರೆ ಅನಿಸುತ್ತೆ. ಬೆಳಿಗ್ಗೆ ಕಾಲಿನ ಗಾಯ ಆಗಿದ್ದಾಗಿಂದ ಮಲಗೋರೆ. ನಾನೇ ಊಟ ಹಾಕೊಂಡು ತಿಂತೀನಿ. ಏನು ಮಾಡೋರೆ? ಚಿಕನ್ ಮಾಡೋರೆ. ಬಿಸಿ ಮಾಡಿಕೊಂಡು ತಿನ್ಬಿಟ್ಟು ಫೋನ್ ಚಾರ್ಜ್ ಹಾಕ್ತೀನಿ. 4 ಗಂಟೆ ಇನ್ನೂ ಬೇಜಾನ್ ಟೈಮ್ ಐತಿ. ಏನು ಟೈಮ್ ಆಗಿಲ್ಲ. ಬರೋದೇ ಒಂದೊಂದು ಸತಿ ಲೇಟಾಗಿ ಬರ್ತೀನಿ. ಇದೇ ನೀರು ಹಿಂಗೆ ಹಿಡಿಯೋಕೆ ಇಟ್ಬಿಟ್ಟು ಹೋಗೋರೆ. ತುಂಬ ಐತಾ ಕರೆಕ್ಟಾಗಿ ನೀರು ಖಾಲಿ ಆಗೈತೆ. ಇಲ್ಲ ಅಂದರೆ ಹೋಗಿರೋದೆಲ್ಲ ನೀರು ಸುಮ್ಮನೆ.
ಫೋನ್ ಚಾರ್ಜ್ ಹಾಕ್ತೀನಿ, ಫೋನಲ್ಲಿ ಚಾರ್ಜ್ ಇಲ್ಲ. ಬಟ್ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಆಗಲೇ ಬಂದವನು ಊಟಕ್ಕೆ ಬಂದವ. ನನಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀನಿ ಅಂಗಡಿ ಹತ್ರ. ಈಚೆ ಯಾರು ಗೇಮ್ಸ್ ಏನು ಆಡ್ತಾ ಇಲ್ಲ, ಶಟಲ್ ಬ್ಯಾಟ್ ಇಲ್ಲ, ಯಾವುದೇ ಥರದ್ದು ಏನಿಲ್ಲ. ಬಾಯ್ಸ್ ಬರ್ಬೋದು ಅನ್ಕೋತೀನಿ. ಗೈಸ್ ಹಾಲು ಕೂಡ ತೊಗೊಂಬಂದೆ. ಮಮ್ಮಿ ಎದ್ದವ್ರು ಇವಾಗ ನಮ್ಮ ಅಕ್ಕನ ಜೊತೆ ಮಾತಾಡ್ತಾವೆ. ಹಾಲು ಕ್ಯಾನ್ ತೊಗೊಂಡೋಗಿ ಹಾಲು ತೊಗೊಂಬಂದು ಅಲ್ಲೇ. ಹ್ಞೂ ಹೇಳಿ. ನೋಡಿ ಸೋನು ಅವರೇ ಮಾತಾಡಿ. ಹಲೋ, ಏನ್ರಿ ಸೋನು, ಆಯ್ತಾ ವ್ಲಾಗ್ ಎಲ್ಲ? ಮಾಡ್ತಾ ಇದ್ದೀನಿ, ಪ್ರೋಸೆಸ್ಸಲ್ಲೇ ಇದೆ. ವ್ಲಾಗಲ್ಲೇ ಇದ್ದೀರಾ ನೀವು ಈಗ? ಪಂಚರ್ ಜೊತೆ ಫೋನಲ್ಲಿ ಮಾತಾಡ್ತೀನಿ ಅಂತ ಕೊಟ್ಬಿಟ್ಟು ಡಿಸ್ಕಸ್ ಮಾಡಿಬಿಟ್ಟು ನಾನು ಲಾಕ್ದೇನೆ ನಮ್ಮ ಅಮ್ಮನ ಕೈಯಲ್ಲಿ ಇಸ್ಕೊಂಬಿಟ್ರು. ಅಷ್ಟೇ ಅವ್ರು ಮಾತಾಡೋದು. ನನ್ನ ಹತ್ರ ಮಾತಾಡ್ತಿದ್ರು 2 ನಿಮಿಷ ಮಾತಾಡಿದ್ರು. ಬರೀ ಗಾಡಿ ಬಗ್ಗೆ ಅವರಿಬ್ಬರೇ ಏನೇನೋ ಮಾತಾಡ್ಕೊಂಡ್ರು. ಸುಮ್ಮನೆ ಆಗೋದ್ರ ತೆಗಿ. ನಾನೇನೋ ಮಾತಾಡ್ತಿರಲ್ಲ. ಹಾಂ ಹೋಯ್ತೀನಿ. ಏನ ಇಲ್ಲಪ್ಪ ಹೊರಟೆ ನಾನು. ಈಗ ಅಂಗಡಿ ಹತ್ರ ಹೋಯ್ತೀನಿ. ಆಮೇಲೆ ಇಲ್ಲ ಆಡಿಯಲ್ಲ ಕಿತ್ತೋಗವೆ, ಅದಕ್ಕೆ ಅಂಗಡಿ ಹತ್ರ ಹೋಯ್ತೀನಿ ಇವಾಗ. ಆಮೇಲಿಂದ ಬರ್ತೀನಿ. ಈಗ ಹೋಗ್ಬಿಟ್ಟು ಸ್ವಲ್ಪ ಲೇಟಾಗಿ ಬರ್ತೀನಿ. ಲೇಟ್ ಅಂದರೆ 7:30 ಬರ್ತೀನಿ. ಸಂಡೇ ಒಂದಿನ ಏನಾದ್ರು ಸ್ವಲ್ಪ ಜಲ್ದಿ ಕ್ಲೋಸ್ ಮಾಡ್ಕೊಂಬರ್ತೀನಿ. ಗಾಡಿ ತೊಗೊಂಡು ಹೊರಡ್ತೀನಿ. ಅಂಗಡಿ ಫುಲ್ ಕೆಟ್ಟೋಯ್ತವ್ರೆ. ಏನೋ ಅದೆಲ್ಲ ಏನು ನೋಡ್ತಿದ್ದೆ? IPL ನೋಡ್ತಿದ್ವಿ. ಏನು ಬೆಳಿಗ್ಗೆ ಈಗ ಬಂದಿದ್ಯಾ? ಏನು ಎಲ್ಲೋಗಿದೆ? ನಾವು ಗೇಮ್ ಮಾಡ್ತಿದ್ವಿ. ನಿಜ ಅಪ್ಕೋ. ನೋಡಿ ಯಾರು ನ್ಯೂ ಚಾಲೆಂಜ್ ಐತಾ ಫ್ರೀ ಫೈರ್ ಬರ್ತೀರಾ ನೋಡಿ, ಓಪನ್ ಚಾಲೆಂಜ್. ಬಂದ್ರೆ ಏನೋ ಗಿಫ್ಟಾ? ಗಿಫ್ಟ್ ಎಲ್ಲ ಕೊಡಕ್ಕಲ್ಲ, ಗೆದ್ದು ತೋರಿಸಿ ಅಂತ. ಗೆದ್ದು ತೋರಿಸ್ತೀಯ ನೀನು? ಏನು ತಿಂದೆ ಮಧ್ಯಾಹ್ನ? ಅನ್ನ ಸಾರು. ಅದಕ್ಕೆ ಅದಿನ್ನೂ ಹಿಡ್ದಿಲ್ಲ ಅನ್ಸ್ತದ. ಅದಕ್ಕೆ ಇಲ್ಲ ಒಂದ್ ಬರ್ತೀರಾ ಯಾರು? ನಾನೇ ದಿಂಬ ಬಾ 1v1 ಇಲ್ಲೇ ಹೊಡೆದಾಡಂಬ 1v1. ಗೈಸ್ ಅಪ್ಪನ್ನೆಲ್ಲ ಕರ್ಕೊಂಡ್ ಬರಂಗಿಲ್ಲ ಕಣ. ಗೈಸ್ ಇವಾಗ ಲೈವಲ್ಲೆಲ್ಲ ಹೊಡೆದಾಡ್ತೀವಿ. ತೋರಿಸ್ತೀನಿ ಬರ್ಲಾ ಕಡೆಗೆ. ಏನು ಕ್ಯಾಮ್ರಾ ಮುಂದೆ ಹೇಳ್ತಿದ್ಯಾ? ಹೆಚ್ಚಾಗ್ಬಿಡ್ತೀನಿ ಮಗ. ಅಪ್ಪಂಗೆಲ್ಲ ಕರ್ಕೊಂಡ್ ಬರಂಗಿಲ್ಲ, ಈ 1v1 ಹೊಡೆದಾಡ್ಬೇಕು. ಅಪ್ಪಂಗೆ ನೀನು ಸಾರು, ನಾನು ನೀನು ಸಾರು. ಅಯ್ಯೋ ಅಮ್ಮ ಭಯ ಆಗ್ತದೆ. ನೀನು ಹೋಗಿ ಕರ್ಕೊಂಬರ್ಬೇಕು ಇನ್ನೊಬ್ಬನ. ಯಾರು ನಾವು ಎಲ್ಲ ಸೀನೇ ಇಲ್ಲ. ಬ್ಲ್ಯಾಕ್ ಡ್ರ್ಯಾಗನ್ ಎಂಟ್ರಿ ಆದ್ರೆ ಕತೆನೇ ಬೇರೆ ಇರ್ತದ ಮೇಲೆ. ಅದಕ್ಕೆ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ನಮ್ಮ ಕಡೆ ನಿಂತ್ಕೊಳ್ಳೋದು, ನಿಮ್ಮ ಕಡೆ ಎಲ್ಲ ನೋಡಿ. ಇವಾಗ ಅಂಗಡಿ ಕ್ಲೋಸ್ ಮಾಡ್ಕೊಂಡ್ಬಂದೆ. ಜಸ್ಟು ಕೀ ಎಲ್ಲ ಇಟ್ಟು ಗಾಡಿಯಲ್ಲಿ ಹಾಕ್ಬಿಟ್ಟು ಒಳಗಡೆ ಬಂದೆ. ಗಾಡಿ ಹಾಕೋಕ್ಕಲ್ಲ ಸಿಂಗಲ್ ಹ್ಯಾಂಡಲ್ಲಿ ಅಂತ ಗಾಡಿ ಎಲ್ಲ ನಿಲ್ಲಿಸಿ ಡೈರೆಕ್ಟಾಗಿ ಬಂದಿದ್ದೀನಿ. ಚಾರ್ಜರ್ ಇಲ್ಲ, ಚಾರ್ಜರ್ ಅಲ್ಲೇ ಐತೆ. ಚಾರ್ಜರಲ್ಲಿ ಹತ್ಕೊಂಬತ್ತೀನಿ. ಎಲ್ಲ ಹೆಂಗೆ ಬೇಕು ಹಂಗೆ ಬಿದ್ದೈತೆ. ಮಧ್ಯಾಹ್ನ ಸಂಜೆ ಮಲಗಿದ್ದು ಎಲ್ಲ ಬಂದು ಸರಿ. ನಾನೆಲ್ಲ ಈಚೆಲ್ಲ ತಿರ್ಕೊಂಡು ಬಂದೆ. ಮಮ್ಮಿನ ಕರಿಯೋಣ ಅಂತ ಬಂದೆ. ಟಿ ವಿ ಆಫ್ ಮಾಡೋಣ. ಟಿ ವಿ ಆಫ್ ಮಾಡೋಣ. ಅವ್ರ ಪಾತ್ರೆ ತೊಳಿತವ್ರೆ. ರೆಡಿ ಆಗ್ಬಿಟ್ಟವ್ರು ಇವಾಗ. ಅಲ್ಲೇನೆ ಸ್ಟಡಿ ಆಗಿಲ್ಲ ಇವತ್ತು. ಇದಿಲ್ಲ ಎಂಥದ್ದು ಅನಸ್ತೇಷಿಯಾ ಕೊಟ್ಟಿರ್ತಾರಲ್ಲ, ಇವತ್ತೇನು ನೋವಾಗಲ್ಲ. ನಾಳೆ ನೈಟ್ ಫುಲ್ ಮಲಗಿದ್ರೆ ನೋವಾಗುತ್ತೆ. ಎಲ್ಲ ಸ್ಕ್ರೀನೆಲ್ಲ ಎಳೆದು ಮಾಡೋಣ ಕೆಲಸ. ಇತ್ತೀಚಿಗೆ ಜಾಸ್ತಿ ಸೆಕೆ ಅಪ್ಪ. ಕಿಟಕಿ ತೆಗ್ಬಿಟ್ಟು ಮಲಗಿದ್ರೆ ಅದು ಬೇರೆ ಭಯ, ಏನಾರ ಬಂದ್ಗಿನ್ ಬಿಡ್ತದೆ ಅಂತ. ಕಿಟಕಿ ಹಾಕಿದ್ರೆ ಫುಲ್ ಸೆಕೆ. ಪಿಲ್ಲೋಸ್ ನೋಡಿ, ಪಿಲ್ಲೋಸ್. ಹಿಂಗೆಲ್ಲ ಮುಗಿಸ್ಬಿಟ್ಟು ಬಂದೆ. ಅವ್ರು ಇನ್ನೂ ವಾಕಿಂಗ್ ಮಾಡ್ತಾರೆ ಮಮ್ಮಿ ಕಡೆ. ನಾನು ಇವಾಗ ಎಡಿಟ್ ಮಾಡಬೇಕಲ್ಲ ಅಂತ ಜಲ್ದಿ ಬಂದುಬಿಟ್ಟಿದ್ದೀನಿ ಅಷ್ಟೇ. ಸ್ವಲ್ಪ ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದೀನಿ. ನನ್ನ ಕಂಡ್ರೆ ಯಾಕೋ ಸ್ವಲ್ಪ ಜನಕ್ಕೆ ಹಿಂಸೆ ಆ ಥರ ಆಗ್ತಾಯಿದೆ ಅನಿಸುತ್ತೆ. ಅದನ್ನು ಹೇಳ್ಕೊತಾ ಇಲ್ಲ. ಅದು ನಮಗೆ ಒಬ್ಬರಿಂದ ನನಗೆ ವಿಷಯಗಳು ಗೊತ್ತೈತೆ. ಅದು ಏನು ಮಾಡಿದ್ದೀನೋ ನಾನಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮ್ಗೆ ಏನಿಸ್ತಾ ನೀವು ಅಂದ್ಕೊಳ್ಳಿ ಅಷ್ಟೇ ಅಂದ್ಕೊಂಡು ಸುಮ್ಮನಾಗಿ ಹೋಗಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರ್ಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.